महात्मा गौतम बुद्ध, तथागत डॉक्टर B.R. आंबेडकर, महात्मा ज्योतिबा फुले, अण्णाभाऊ साठे, छत्रपती शिवाजी महाराज, अण्णा बसवण्ण, ಟಿಪ್ಪು ಸುಲ್ತಾನ್ ಈ ಭಾರತ ದೇಶದಲ್ಲಿ ಕ್ರಾಂತಿ ಹುಟ್ಟಿಸಿದಂಥ ಎಲ್ಲ ಮಹಾಪುರುಷರಿಗೆ ಜಯಗಳನ್ನ ವಂದಿಸ್ತಾ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 10 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಮೂವ್ಮೆಂಟ್ ನಡೀತಾ ಇದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಹಗಲು ರಾತ್ರಿ SC/ST, OBC, ಮೈನಾರಿಟೀಸ್, ಮುಸ್ಲಿಂ ಸಮುದಾಯದ ಮೇಲೆ ಏನು ಅನ್ಯಾಯ ಅತ್ಯಾಚಾರ ಆಗ್ತಾ ಇದೆ, ಆ ಅತ್ಯಾಚಾರ ತಡೆಗಣಿಸಲಾಕ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಎಲ್ಲಕ್ಕಿಂತ ಮುಂದೆ ಇರುತ್ತೆ ಅಂತಕ್ಕಂಥ ಮಾತನ್ನ ಈ ಸಂಬಂಧದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟು 28 ರಾಜ್ಯದಲ್ಲಿ ಕೂಡ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆ ನಡೀತಾ ಇದೆ. ಅದೇ ರೀತಿ ಮೊನ್ನೆ ತಾನೇ ನಾವು ನೋಡಬೇಕು, ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ನಮ್ಮ ಅಣ್ಣವರು ಚಂದ್ರಶೇಖರ್ ಆಜಾದ್ ರಾವ್ನವರು ಅಮೆರಿಕನಲ್ಲಿ, ನ್ಯೂಜಿಲೆಂಡ್ನಲ್ಲಿ, ವಿದೇಶದಲ್ಲಿ ಕೂಡ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಮೂವ್ಮೆಂಟ್ ನಡೀತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡೋಕ್ಕೋಸ್ಕರ ಅಮೆರಿಕನಲ್ಲಿ ಚಂದ್ರಶೇಖರ್ ಆಜಾದ್ ರಾವ್ನವರು ಅಲ್ಲಿ ಹೋಗಿ ಜಯಂತಿ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಯಾವ ಸಂಬಂಧಿಕರಲ್ಲ, ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಒಂದು ತುಫಾನಿ ತಪ್ಪು ಇದೆ. ಈ ಭೀಮ್ ಆರ್ಮಿ ಭಾರತ ಮಿಷನ್ ನಲ್ಲಿ ಕೆಲಸ ಮಾಡಬೇಕಾದ್ರೆ ಅವರು ಹುಲಿ ಜಿಗರ್ ಇರಬೇಕಾಗುತ್ತೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತಾನೇ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ನಲ್ಲಿ ಸುಮಾರು ಸಂಘಟನೆಗಳು ತಮ್ಮ ಹೊಟ್ಟಿ ಪಾಲಕ ರೆಡಿ ಮಾಡಿದ್ದಾರೆ. ಯಾಕಂದರೆ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಇಂದು ಚಂದ್ರಶೇಖರ್ ಆಜಾದ್ ರಾವ್ನವರು ಸಂಸ್ಥಾಪಕ ಇದ್ದಾರೆ, ಮುಂದೆ ಅವರು ಕೂಡ ಇರ್ತಾರೆ. ಯಾಕಂದರೆ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಇಂದು ಚಂದ್ರಶೇಖರ್ ಆಜಾದ್ ರಾವ್ನವರಿಲ್ಲ, ಚಂದ್ರಶೇಖರ್ ಆಜಾದ್ ರಾವ್ನಿಲ್ಲ, ಭೀಮ್ ಆರ್ಮಿ ಇದೆ ಅಂತಕ್ಕಂಥ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಂಘಟನೆಗಳು 15 ಕೋಟಿ ಸಂಘಟನೆ ಬಾಬಾ ಸಾಹೇಬ್ ಹೆಸರಿದೆ, ರೈಸನ್ ಇದೆ. ಬಟ್ ಇವತ್ತು ನಮ್ಮ ಮನಸ್ಸಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ದಿಲ್ಲಿನಲ್ಲಿ ಜಂತರ್ ಮಂತರ್ನಲ್ಲಿ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಒಬ್ಬ ಹುಲಿ ಚಂದ್ರಶೇಖರ್ ಆಜಾದ್ ರಾವ್ನವರು ಇದ್ದಾರೆ ಅಂತಕ್ಕಂಥ ಇಡೀ ಭಾರತ ದೇಶದಲ್ಲಿ ದಯವಿಟ್ಟು ತಾವು ಯಾರು ಕೂಡ ಮಿಸ್ಅಂಡರ್ಸ್ಟ್ಯಾಂಡ್ ಆಗಬೇಡ್ರಿ. ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಚಂದ್ರಶೇಖರ್ ಆಜಾದ್ ರಾವ್ ಫೌಂಡರ್ ಇದ್ದಾರೆ, ಅದರ ರಾಷ್ಟ್ರೀಯ ಅಧ್ಯಕ್ಷರು ವಿನಯ್ ಸಿಂಗ್ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇಡೀ ಭಾರತ ದೇಶದಲ್ಲಿ ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ಅತ್ಯಾಚಾರ ಆಗುತ್ತೆ, ಅಲ್ಲಿ ಚಂದ್ರಶೇಖರ್ ಆಜಾದ್ ರಾವ್ ಫಸ್ಟ್ ಹೋಗ್ತಾರೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೀರಿ, ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ದೀರಿ, ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಫಸ್ಟ್ ಚಂದ್ರಶೇಖರ್ ಆಜಾದ್ ರಾವ್ನವರು ನಾಯಕ ಪುಸ್ತಕ ಹೋಗ್ತಾರೆ. ಕೆಲವೊಂದೇ ದೊಡ್ಡವ್ರ ನಾಯಕರು ಹೇಳ್ತಾರ ಹೋರಾಟದಿಂದ ನ್ಯಾಯ ಸಿಗಲ್ಲ ಅಂತ. ಬಟ್ ನಮ್ಮ ಚಂದ್ರಶೇಖರ್ ಆಜಾದ್ ರಾವ್ನವರು ತೋರಿಸ್ಕೊಟ್ಟಿದ್ದಾರೆ, ಹೋರಾಟದಿಂದ ನ್ಯಾಯ ಸಿಗ್ತಾ ಅಂತಕ್ಕಂಥ ಮಾತು ಚಂದ್ರಶೇಖರ್ ಆಜಾದ್ ರಾವ್ನವರು ಹೇಳ್ತಾರ. ಅದೇ ಬ್ಯಾನರ್ನಲ್ಲಿ ನಾವು ಇವತ್ತು ಕೆಲಸ ಮಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಮ್ಮಕ್ಕಳಾಗಿ ಮತ್ತೆ ನಮ್ಮ ಚಂದ್ರಶೇಖರ್ ಆಜಾದ್ ರಾವ್ನವರು ಅಣ್ಣಾಗಿ ಕೆಲಸ ಮಾಡ್ತಕ್ಕಂಥ ನಾವು ಈ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಮುಂದೆ ಬರೋ ದಿನದಲ್ಲಿ ನಮ್ಮದೇ ಒಂದು ಪಕ್ಷ ಇದೆ, ಆಜಾದ್ ಸಮಾಜ್ ಪಾರ್ಟಿ. ಆ ನಗಿನ ಕ್ಷೇತ್ರದಿಂದ ಇವತ್ತು ಚಂದ್ರಶೇಖರ್ ಭಾಯಿ ಅಣ್ಣವರು ಅವರಲ್ಲಿ ಗೆದ್ದಿ MP ಆಗಿದ್ದಾರೆ. 500 MP ಇದ್ದಾರೆ. ಬಟ್ ಆ 500 MP ನಲ್ಲಿ ಹುಲಿ ಒಬ್ಬ ಪಾರ್ಲಿಮೆಂಟ್ ನಲ್ಲಿ ಇದ್ದಾರೆ ಅಂತಕ್ಕಂಥ ಮಾತು ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸುಮಾರು 10 ವರ್ಷದಿಂದ ಯಾವ ತರ ನಡೆದಿದೆ, ಏನಾಗಿದೆ, ಅದು ಹಿಂದಿದ್ದು ಎಲ್ಲ ಕಾರ್ಯಕ್ರಮದಲ್ಲಿ ಗೊತ್ತಿದೆ. ಯಾಕಂದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ನಲ್ಲಿ ಹುಲಿಗಳು ಮಾತ್ರ ಸಂಘಟನೆ ನಡೆಸ್ತಾರ. ಇದೇ ಮುಂಚೆ ಯಾರು ಇದ್ದರು ಅವ್ರೀಗ ನಾವು ಅವ್ರ ಹೆಸರು ಹೇಳ್ಕೊಂಡು ಅವ್ರಿಗೆ
ಪುಷ್ಪಪಟ್ಟಿ ನಾವು ಏನು ಅವ್ರ ಹೆಸರು ತಗೋದ್ ಬೇಡ. ನಾ ಹೇಳಕ್ ಇಷ್ಟಪಡ್ತೀನಿ, ಭೀಮಾನಿ ಭಾರತ ಏಕತಾ ಮಿಷನ್ ನಲ್ಲಿ ಯುವ ನಮ್ಮ ಬುದ್ಧಿವಂತರು ಮಹಾಪುರುಷರು ವಿಚಾರಧಾರೆ ನಡೆಸತಕ್ಕಂಥ ನಮ್ಮ ರಘು ಸಿ ಅವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 24ನೇ ತಾರೀಕಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ವಿನಯರಂಜನ್ ಸಿಂಗ್ ಅವರ ನೇತೃತ್ವದಲ್ಲಿ, ಚಂದ್ರಶೇಖರ್ ಆಜಾದ್ ರಾವ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಘು ಅವರು ರಾಜ್ಯಾಧ್ಯಕ್ಷ ಮಾಡಿದಾರ. ಇವತ್ತು ಮುಂದೆ ಬರುವ ದಿನದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆಯಲ್ಲಿ ಭೀಮಾನಿ ಭಾರತ ಏಕತಾ ಮಿಷನ್ ನಮ್ಮ ಸಂಸ್ಥಾಪಕ ಚಂದ್ರಶೇಖರ್ ಆಜಾದ್ ರಾವ್ ಅವರು ಹುಟ್ಟಿಸ್ತಿರುವಂತಕ್ಕಂಥ ಮಾತನ್ನ ಹೇಳ್ತೀನಿ. ಭೀಮಾನಿ ಭಾರತ ಏಕತಾ ಮಿಷನ್ ನಾ ಜೊತೆಗ ನಾ ಬಿಕೆಗ ನಾ ದುಡ್ಡೆಗ ಇಸ್ ನಾಳೆಗೆ ಸರ್ ನಮ್ಮ ಹೆಜ್ಜೆ ನಾವು ರಘು ಸಿ ಅವರಿಗೆ ನನ್ನ ಮೈಯಲ್ಲಿ ರಕ್ತ ಇರೋವರಿಗೆ ಅವ್ರ ಜೊತೆಲಿ ಇರ್ತೆ ಅಂತಕ್ಕಂಥ ಮಾತು ಹೇಳುತ್ತಾ, ಜೈ ಭೀಮ್, ನಿಲಸರ ಭೀಮ ಜಿಂದಾಬಾದ್.